ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಡೆಲಿವರಿ ಆದಮೇಲೆ ಫಸ್ಟ್ ಟೈಮ್ ನಾನು ನಿಮ್ಮ ಜೊತೆ ವೀಡಿಯೋದಲ್ಲಿ ಮಾತಾಡೋಕ್ಕೆ ಸಿಗ್ತಾ ಇರೋದು. ಇಷ್ಟು ದಿನ ನನ್ನ ತಮ್ಮನೇ ವೀಡಿಯೋಸ್ ಮಾಡ್ತಾಯಿದ್ದ. ಐ ಥಿಂಕ್ ಎಲ್ರಿಗೂ ಗೊತ್ತಿರುತ್ತೆ, ನೋಡಿರ್ತೀರ ಅಂದ್ಕೊಂಡಿರ್ತೀನಿ. ಆ್ಯಂಡ್ ಇಲ್ಲಿ ನಾನು ಮಾತಾಡ್ತಾ ಇರೋದ್ರಿಂದ ನನ್ನ ತಮ್ಮಂದು ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ. ಅವನೇ ಇಂಟ್ರೊಡಕ್ಷನ್ ಕೂಡ ಕೊಟ್ಟಿದ್ದಾನೆ ಈ ವಿಡಿಯೋದಲ್ಲೂ. ಆ್ಯಂಡ್ ಈ ವಿಡಿಯೋ ಬಂತು ಲಾಸ್ಟ್ ಸ್ಯಾಟರ್ಡೆ ಆ್ಯಂಡ್ ಸಂಡೇ 2 ದಿನದ ವಿಡಿಯೋ ಆಗಿರುತ್ತೆ. ನಮಗೆ ಸ್ವಲ್ಪ ಟೈಮ್ ಸಿಗದೇ ಇರೋದ್ರಿಂದ ನಮ್ಮ ಕೈಲಿ ಯಾವಾಗ ವೀಡಿಯೋಸ್ ಮಾಡೋಕ್ಕಾಗುತ್ತೆ ಆವಾಗ ವೀಡಿಯೋಸ್ ಮಾಡಿ ಹಾಕ್ತಾಯಿದ್ದೀವಿ. ಯಾಕಂದರೆ ಮಗು ಇರೋ ಮನೇಲಿ ಸ್ವಲ್ಪ ಎಲ್ಲರೂ ಬ್ಯುಸಿನೇ ಇರ್ತಾರೆ. ಆ್ಯಂಡ್ ನನಗೆ ಸ್ವಲ್ಪ ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲದೇ ಇರೋ ಕಾರಣದಿಂದ ನನ್ನ ತಮ್ಮ ಸ್ವಲ್ಪ ಬ್ಯುಸಿ ಇರ್ತಾನೆ. ಅದರಲ್ಲೂ ಆ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಒಂದು ಸ್ವಲ್ಪ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಲಾಸ್ಟ್ ಸ್ಯಾಟರ್ಡೆ ನಾವು ಹಾಸ್ಪಿಟಲ್ಗೆ ಹೋಗಿದ್ವಿ. ಮಗುದು ರೆಗ್ಯುಲರ್ ಚೆಕಪ್ ಇತ್ತು. ಆ್ಯಂಡ್ ನನಗೆ ಸ್ವಲ್ಪ ಡೌಟ್ಸ್ ಇತ್ತು. ಯಾಕಂದರೆ ಮಗು ಸ್ವಲ್ಪ ಯಾವಾಗಲೂ ಹಾಲನ್ನ ಸ್ಪಿಟ್ ಮಾಡ್ತಾಯಿದ್ದ. ಅದಕ್ಕೆ ನನಗೆ ಸ್ವಲ್ಪ ಭಯ ಆಗಿತ್ತು, ಏನಕ್ಕೆ ಈ ಥರ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ಹಿಂಗೆ ಸ್ಪಿಟ್ ಮಾಡ್ತಾಯಿದ್ರೆ ಮಗುಗೆ ಹಾಲು ಸಾಕಾಗದೇ ಇದ್ದರೆ ಏನು ಮಾಡೋದು, ಡಿಹೈಡ್ರೇಷನ್ ಎಲ್ಲ ಆಗಿಬಿಟ್ರೆ ಏನು ಮಾಡೋದು ಅನ್ನೋ ಒಂದು ಭಯ ಸಖತ್ತು ಬಂದುಬಿಡ್ತು. ಅದಕ್ಕೆ ನಾನೇನು ಮಾಡಿದೆ, ಅವತ್ತು ನೈಟ್ ಇತ್ತು. ಆದರೂ ಕೂಡ ನಾನು ನೈಟು 7:30 ಹಂಗೆ ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೀನಿ. ಸೊ ಅಲ್ಲಿ ಡಾಕ್ಟ್ರ್ ಹೇಳಿದ್ರು, ಏನು ಭಯಪಡೋವಂಥದ್ದು ಏನಿಲ್ಲ ಅಂತ. ಸ್ವಲ್ಪ ಓವರ್ ಫೀಡ್ ಆದರೆ ಮಗು ಹಿಂಗೆ ಸ್ಪಿಟ್ ಮಾಡ್ತಾನೆ ಹಾಲು, ಆವಾಗ ಅದು ಒಳ್ಳೆಯದೇ ಅಂತೆ. ಯಾವುದೇ ಭಯಪಡೋವಂಥದ್ದೇನು ಇರಲ್ಲ ಆ ಥರ ಆದಾಗ. ಸೊ ನೀವು ಯಾರಾದರೂ ಹೊಸ್ದಾಗಿ ನಿಮಗೂ ಮೊದಲನೇ ಮಗು ಆಗಿದ್ದರೆ, ನೀವು ಮದರ್ ಆಗಿದ್ದರೆ ನಿಮಗೂ ಹೇಳ್ತಾ ಇದ್ದೀನಿ, ಈ ಥರ ಏನಾದರೂ ಮಗು ಓವರ್ ಫೀಡ್ ಆದಾಗ ಎಕ್ಸೆಸ್ ಏನಿರುತ್ತೆ ಹಾಲು ಅದನ್ನು ಹೊರಗಾಕಿದಾಗ ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ. ಅದು ನಮಗೆ ವಾಮಿಟ್ ಮಾಡ್ತಾ ಇದ್ದಾನೆ ಅನ್ನೋ ಥರನೇ ಅನಿಸುತ್ತೆ. ಬಟ್ ಅದನ್ನು ಭಯಪಟ್ಕೊಂಡು ನಾವು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ನನಗೆ ಡಾಕ್ಟರ್ ಅದೇ ಹೇಳಿದ್ದು. ಯಾಕಂದರೆ ನಾನು ತುಂಬ ಭಯಪಟ್ಟಿದ್ದೆ. ಯಾಕಂದರೆ ಹಾಸ್ಪಿಟಲಲ್ಲಿ ಇದ್ದಾಗಲೇ ಅವನಿಗೆ ಫೀಡ್ ಸರಿಯಾಗಿ ಸಿಗದೇಲೆ ಅವನಿಗೆ ಜ್ವರ ಬಂದುಬಿಟ್ಟಿತ್ತು. ಅದೇ ಒಂದು ಭಯ ನನಗೆ. ಅವನಿಗೇನಾದರೂ ಫೀಡಿಂಗು ಅಂದರೆ ಹಾಲು ಸರಿಯಾಗಿ ಸಾಕಾಗದೆ ಏನಾದರೂ ಜ್ವರ ಬಂದುಬಿಟ್ರೆ, ಡಿಹೈಡ್ರೇಷನ್ ಆದರೆ ಅನ್ನೋ ಭಯ. ಅದಕ್ಕೆ ಆಮೇಲೆ ಡಾಕ್ಟ್ರ್ ಏನು ನಥಿಂಗ್ ಟು ವರಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಅವನ್ನ ತೋರಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಅಪ್ಪ ಮತ್ತು ನನ್ನ ತಮ್ಮ, ನಾನು 3 ಜನ ಹೋಗಿದ್ವಿ. ನನ್ನ ಹಸ್ಬೆಂಡ್ ಯಾವಾಗಲೂ ಬ್ಯುಸಿ ಇರೋದ್ರಿಂದ ಅವ್ರು ಬರೋಕ್ಕಾಗಲ್ಲ. ಅದಕ್ಕೋಸ್ಕರ ನನ್ನ ತಮ್ಮನ ಜೊತೆನೇ ನಾನು ಹೋಗ್ತೀನಿ ಯೂಶ್ವಲಿ. ಆ್ಯಂಡ್ ಇದು ಬಂದು ಸಂಡೇ ಮಾರ್ನಿಂಗ್ ವ್ಲಾಗು. ಸಂಡೇ ಸೊಪ್ಪೆಲ್ಲ ತಂದಿದ್ದರು ಮನೇಲಿ. ನಾನು ಸ್ವಲ್ಪ ಸುಮ್ಮನೆ ಫ್ರೀಯಾಗಿ ಕೂತಿದ್ದೆ, ಮಗು ಮಲಗಿದ್ದ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಸೊಪ್ಪೆಲ್ಲ ಸ್ವಲ್ಪ ಬಿಡಿಸ್ಕೊಡ್ತಾ ಇದ್ದೀನಿ. ನನ್ನ ತಮ್ಮನಿಗೆ ಒಂದು ಸಣ್ಣ ಹೆಲ್ಪ್ ಮಾಡ್ತಾಯಿದ್ದೀನಿ ಅಷ್ಟೇ. ಎಲ್ಲ ಕೆಲಸ ಅಂತೂ ಏನೂ ಮಾಡಿಸಲ್ಲ ನನ್ನ ತಮ್ಮ, ಅವನೇ ಎಲ್ಲ ಮಾಡ್ಕೊತಾನೆ. ಬಟ್ ನನ್ನ ಕೈಲಿ ಆಗೋವಂಥದ್ದು ನಾನು ಮಾಡಬೇಕಲ್ಲ. ಅದಕ್ಕೋಸ್ಕರ ಸುಮ್ಮನೆ ಫ್ರೀಯಾಗಿ ಕೂತ್ಕೊಂಡಿದ್ದೆ. ಅದಕ್ಕೋಸ್ಕರ ಸೊಪ್ಪು ಬಿಡಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಅವನು ನನಗೋಸ್ಕರ ನಾನು ಕೇಳಿದೆ ಅಂತ ಹೇಳಿಬಿಟ್ಟು ಇಡ್ಲಿ ಮಾಡೋಕ್ಕೋಸ್ಕರ ಇಡ್ಲಿ ರವೆ ತೊಗೊಂಡು ಬಂದಿದ್ದಾನೆ. ಆಮೇಲೆ ಅದಕ್ಕೆ ಸಬ್ಬಸಿಗೆ ಸೊಪ್ಪು ಆ್ಯಂಡ್ ಕ್ಯಾರೆಟು ಮಿಕ್ಸ್ಡ್ ವೆಜಿಟೇಬಲ್ಸ್ ಏನೋ ಹಾಕಿದ್ದಾನೆ. ಆ್ಯಂಡ್ ಅದ್ರ ಜೊತೆ ಮೊಸರು ಹಾಕಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ನಾವು ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಡಬೇಕು, ಸ್ವಲ್ಪ ನೆನೆಯೋದಕ್ಕೆ. ಅದು ರವೆ ಅಲ್ವಾ, ಅದಕ್ಕೆ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಹೊತ್ತು ನಿಮ್ಗೆ ಎಷ್ಟು ಟೈಮು ಸಿಗುತ್ತೆ ನೆನೆಸಿಡೋಕ್ಕೆ ಅಷ್ಟು ಟೈಮ್ ನೆನೆಸಿಡಿ. ಆಮೇಲೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ವಾಟರ್ ಅಥವಾ ಕರ್ಡ್ ಏನಾದರೂ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೋಡಿ ಈ ಥರ ನೆನೆಸಿದ್ಮೇಲೆ ಈ ಥರ ಬಂದಿದೆ. ಸೊ ನಾವು ಇದಕ್ಕೇನು ಕನ್ಸಿಸ್ಟೆನ್ಸಿ ಕರೆಕ್ಟಾಗೇ ಇದೆ. ಅದಕ್ಕೋಸ್ಕರ ಅವನೇನು ನನ್ನ ತಮ್ಮ ಏನು ವಾಟರ್ ಮತ್ತು ಕರ್ಡೆಲ್ಲ ಏನು ಮಿಕ್ಸ್ ಮಾಡ್ತಾಯಿಲ್ಲ, ಹಾಗೆ ಇಡ್ಲಿ ಮಾಡ್ತಾನೆ. ಸೊ ಇಲ್ಲಿ ಅವನು ಇಡ್ಲಿ ಮಾಡ್ತಾ ಇದ್ದಾನೆ, ಅವ್ನು ಪಾಡ್ಗೆ ಅವ್ನು ಇಡ್ಲಿ ಮಾಡ್ತಾ ಇರಲಿ. ಆ್ಯಂಡ್ ಅದೇ ಟೈಮಲ್ಲಿ ನಾನು ಸ್ವಲ್ಪ ನನ್ನ ಡೆಲಿವರಿ ಟೈಮ್ದು ಏನು ಎಕ್ಸ್ಪೀರಿಯೆನ್ಸ್ ಇದೆ ಅದನ್ನು ನಾನು ನಿಮ್ಮ ಹತ್ರ ಹೇಳ್ತೀನಿ. ನನಗೆ ಆ್ಯಕ್ಚುಲಿ ಸೆಕ್ಷನ್ ಆಗಿದ್ದು. ಯಾಕಂದರೆ ನನ್ನದು ಮಗುದು ಹೆಡ್ಡು ಫಿಕ್ಸ್ ಆಗಿರಲಿಲ್ಲ. ಅದಕ್ಕೆ ನನಗೆ ನಾರ್ಮಲ್ ಡೆಲಿವರಿಗೆ ಕಷ್ಟ ಆಗುತ್ತೆ ಅಂತ ಹೇಳಿ, ಕಷ್ಟ ಅಂದರೆ ನಾರ್ಮಲ್ ಡೆಲಿವರಿ ಆಗೋಕ್ಕೆ ಚಾನ್ಸಸ್ಸೇ ಇರಲಿಲ್ಲ. ಅದಕ್ಕೆ ನನಗೆ ಸೆಕ್ಷನ್ನೇ ಮಾಡಿದ್ರು. ಸೊ ಆ್ಯಂಡ್ ಅದಕ್ಕಿಂತ ಇಂಪಾರ್ಟೆಂಟಾಗಿ ಏನಂದರೆ ನನಗೆ ಸ್ವಲ್ಪ ಆಮ್ನಿಯೋಟಿಕ್ ಫ್ಲೂಯಿಡ್ ಏನಿರುತ್ತೆ, ಅಂದರೆ ಮಗು ಸುತ್ತ ನೀರೇನಿರುತ್ತೆ ಅದು ಸ್ವಲ್ಪ ಕಮ್ಮಿ ಆಗಿಬಿಟ್ಟಿತ್ತು. ಅದಕ್ಕೆ ನನಗೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ತುಂಬ ಕಷ್ಟ ಆಯಿತು. ಅದಕ್ಕೆ ನನಗೆ ಸೆಕ್ಷನ್ನೇ ಬೆಸ್ಟ್ ಆಪ್ಷನ್ ಅಂತ ಡಾಕ್ಟ್ರು ಸಜೆಸ್ಟ್ ಮಾಡಿ, ತುಂಬ ಡಿಲೇ ಮಾಡಬೇಡಿ, ಬೇಗ ಅಡ್ಮಿಟ್ ಆಗಿ ಅಂತ ಹೇಳಿಬಿಟ್ರು. ಅದಕ್ಕೆ ಬಟ್ ಏನಂದರೆ ನನಗೆ ಲಕ್ಕಿಲಿ ನನ್ನ 9 ಮಂತ್ಸ್ ಕಂಪ್ಲೀಟ್ ಆಗಿತ್ತು ಆ ಟೈಮ್ಗೆ.
ಮಗು ಡೆವಲಪ್ ಎಲ್ಲ ಕರೆಕ್ಟಾಗಿ ಆಗಿತ್ತು, ಗ್ರೋತ್ ಎಲ್ಲ ಕರೆಕ್ಟಾಗಿ ಆಗಿತ್ತು. ಸೊ ನಾನು ಧೈರ್ಯ ಮಾಡಿ ಏನು ಪ್ರಾಬ್ಲಮ್ ಆಗೋಲ್ಲ ಅಂತೇಳಿ ನಾನು ಅಡ್ಮಿಟ್ ಆಗಿಬಿಟ್ಟೆ ಹಾಸ್ಪಿಟಲ್ಗೆ. ಸೊ ನನಗೆ ಡೆಲಿವರಿ ಇದು ಫಸ್ಟ್ ಬೇಬಿ ಆಗಿರೋದ್ರಿಂದ ನನಗೆ ತುಂಬಾ ನರ್ವಸ್ ಆಗಿದ್ದೆ ನಾನು, ಹೇಗಿರುತ್ತೆ ಏನು ಅಂತೇಳಿ. ಬಟ್ ಫೈನಲಿ ನನಗೆ ಬಾಯ್ ಬೇಬಿ ಆಯಿತು. ನನಗೆ ತುಂಬ ಖುಷಿಯಾಗಿದ್ದೀನಿ ಇವಾಗ ಅವ್ನು ನನ್ನ ಲೈಫಲ್ಲಿ ಬಂದಮೇಲೆ. ಅದೊಂಥರ ಮದರ್ಹುಡ್ ಅನ್ನೋದು ಏನಿರುತ್ತೆ ಅದು ತುಂಬ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅದನ್ನು ನಾವು ಫೀಲ್ ಮಾಡಿದಾಗ, ಎಕ್ಸ್ಪೀರಿಯೆನ್ಸ್ ಮಾಡಿದಾಗ್ಲೇ ನಮಗೆ ಅದ್ರದ್ದು ವ್ಯಾಲ್ಯೂ ಗೊತ್ತಾಗೋದು. ನನಗೆ ಇದು ಅಂದರೆ ನನಗೆ ಪ್ರೆಗ್ನೆಂಟ್ ಇದ್ದಾಗ ನಾನು ಮಗು ಆದಮೇಲೆ ಹೇಗಿರ್ತೀನೋ ಏನೋ, ನನಗೆ ಡೆಲಿವರಿ ಟೈಮಲ್ಲಿ ಎಷ್ಟು ಕಷ್ಟ ಆಗುತ್ತೋ ಅನ್ನೋ ಒಂದು ಭಯ ತುಂಬಾ ಇತ್ತು. ಬಟ್ ಆ ಮಗು ಮುಖ ನೋಡಿದ್ಮೇಲೆ, ಡೆಲಿವರಿ ಆದಮೇಲೆ ಏನು ಮಗು ಮುಖ ತೋರಿಸ್ತಾರೆ ನೋಡಿ, ನಮಗೆ ಎಲ್ಲ ಪೇಯ್ನು ಕೂಡ ಒಂದೇ ಕ್ಷಣದಲ್ಲಿ ನಮಗೆ ಮಾಯ ಆಗೋಗುತ್ತೆ. ಆ ಮಗು ಮುಖದ ಮುಂದೆ, ಮಗು ಮುಂದೆ ನಮಗೆ ಯಾವ ಪೇಯ್ನು ನಮಗೆ ಕಾಣಿಸೋದೇ ಇಲ್ಲ. ಅಷ್ಟು ಖುಷಿಯಾಗ್ಬಿಡುತ್ತೆ, ಅಷ್ಟು ಸಂತೋಷದಲ್ಲಿ ಅಳು ಕೂಡ ಬಂದುಬಿಡುತ್ತೆ. ಇದನ್ನೆಲ್ಲ ನಾನು ವೀಡಿಯೋಸಲ್ಲಿ ಅವ್ರಿವ್ರು ಅವ್ರಿವ್ರಿಗೆ ಡೆಲಿವರಿ ಆಗೋದು ನೋಡಿ ನಾನು ಹೌದಾ ಈ ಥರ ಎಲ್ಲ ಫೀಲ್ ಆಗುತ್ತಾ ಏನೋ ಅಂದ್ಕೊಳ್ತಾ ಇದ್ದೆ. ಬಟ್ ನನಗೆ ಓನಾಗಿ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಇದು. ತುಂಬ ನಾವು ಆ ಸಿಚುವೇಷನಲ್ಲಿದ್ದಾಗ ಎಷ್ಟು ಖುಷಿಯಾಗುತ್ತೆ ಅನ್ನೋದು ನನಗೂ ಕೂಡ ಮಗು ಆದಾಗಲೇ ಗೊತ್ತಾಗಿತ್ತು. ಇವಾಗ ನಾನು ಅವ್ನು ಏನಂದರೆ ಮೊದಲನೇ ಮಗು ಆಗಿರೋದ್ರಿಂದ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಆಗುತ್ತೆ. ಏನಾದರೂ ಒಂಚೂರು ಮಗುಗೇನಾದರೂ ಆದ್ರೂ ನಮಗೆ ಬೇಗ ಭಯ ಬಂದುಬಿಡುತ್ತೆ. ಬಟ್ ಏನಂದರೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಏನು ಹೇಳ್ತೀನಿ ಅಂದರೆ, ನಾನು 1 ಮಂತ್ ಕಂಪ್ಲೀಟ್ ಆಯಿತು ಮಗುಗೆ. ಈ 1 ಮಂತಲ್ಲಿ ನಾನು ತುಂಬ ಸರಿ ಭಯ ಪಟ್ಕೊಂಡು, ತುಂಬ ಸರಿ ಹಾಸ್ಪಿಟಲ್ಗೆ ಅವನ್ನ ಹೊತ್ತಲ್ಲೆಲ್ಲ ಕರ್ಕೊಂಡೋಗಿದ್ದೀನಿ. ಬಟ್ ಏನಂದರೆ ಎಲ್ಲದಕ್ಕೂ ಭಯ ಪಡಬೇಡಿ, ಸ್ವಲ್ಪ ಧೈರ್ಯ ಮಾಡಿ ವೆಯ್ಟ್ ಮಾಡಿ. ಆಮೇಲೆ ನಿಮಗೆ ಅನಿಸುತ್ತೆ ಓ ಇದೇನು ಅಷ್ಟೊಂದು ವರಿ ಮಾಡ್ಕೊಳ್ಳೋ ಅಂಥ ವಿಷಯ ಅಲ್ಲ ಅನ್ನೋದು. ನನಗೂ ಕೂಡ ಅದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಎಷ್ಟೊಂದು ಸಣ್ಣ ವಿಷಯಕ್ಕೆಲ್ಲ ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಆವಾಗ ಡಾಕ್ಟ್ರೇ ಹೇಳೋರು, ನೀನೇನು ಇಷ್ಟೊಂದು ಭಯ ಪಟ್ಕೊತೀಯ, ಇದೆಲ್ಲ ವರಿ ಮಾಡ್ಕೊಳ್ಳೋ ಅಂಥ ವಿಷಯನೇ ಅಲ್ಲ ಅಂತ ಅವರೇ ನಗ್ತಾಯಿದ್ರು ನನ್ನನ್ನು ನೋಡಿಬಿಟ್ಟು. ಆ ಥರ ಎಷ್ಟೊಂದು ಸರಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಈ 1 ಮಂತು ಡ್ಯೂರೇಷನ್ ಏನಿದೆ ಮಗು ಆದಮೇಲೆ 1 ಮಂತಲ್ಲಿ. ಸೊ ಇವಾಗ ನನ್ನ ಮಗು ಹೆಲ್ದಿಯಾಗಿದ್ದಾನೆ, ನಾನು ಕೂಡ ಹೆಲ್ದಿಯಾಗಿದ್ದೀನಿ. ಆಫ್ಟರ್ ಸಿ ಸೆಕ್ಷನ್ನು ಸ್ವಲ್ಪ ಸುಧಾರಿಸಿದ್ದೀನಿ. ಇವಾಗೇನಿಲ್ಲ, ನಾರ್ಮಲಾಗಿದ್ದೀನಿ. ನನಗೇನು ಅಷ್ಟೊಂದು ತುಂಬ ಕಷ್ಟ ಅಂತೇನು ಅನಿಸಿಲ್ಲ ಆಫ್ಟರ್ ಸಿ ಸೆಕ್ಷನ್ನು. ಬಟ್ ಸಿ ಸೆಕ್ಷನ್ ಆಗೋಕ್ಕಿಂತ ಮುಂಚೆ ತುಂಬ ಭಯ ಆಯಿತು, ಹೆಂಗಿರುತ್ತೋ ಏನೋ ಅಂತ ಹೇಳ್ಬಿಟ್ಟು. ಸೊ ಬಟ್ ಇವಾಗ ನಾನು ತುಂಬ ಚೆನ್ನಾಗಿದ್ದೀನಿ. ಇದ್ರ ಬಗ್ಗೆ ಡೀಟೇಲಾಗಿ ನಾನು ನಿಮಗೆ ಯಾವುದಾದ್ರೂ ಒಂದು ವಿಡಿಯೋ ಮಾಡಿ ಫ್ರೀ ಇದ್ದಾಗ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಆಗಿರುತ್ತೆ ಫ್ರೆಂಡ್ಸ್. ಇನ್ನೊಂದು ರಿಕ್ವೆಸ್ಟ್ ಏನಂದರೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆ್ಯಂಡ್ ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನಮ್ಮದೇನಾದ್ರು ತಪ್ಪಿದರೆ ನೀವು ಕಾಮೆಂಟ್ಸಲ್ಲಿ ಹೇಳ್ಬೋದು, ತಿದ್ಕೊಳ್ಳಿ ಅಂತ. ಯಾಕಂದರೆ ಇದು ನಮಗೂ ಹೊಸ ಎಕ್ಸ್ಪೀರಿಯೆನ್ಸು ಅಷ್ಟೇ. ಈ ವ್ಲಾಗ್ ಇಷ್ಟೇ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್.